ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಂಬ್ ಬ್ಲಾಸ್ಟ್ ಆರೋಪಿ ಇನ್ನೂ ಬಂಧನವಾಗಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಂಬ್ ಬ್ಲಾಸ್ಟ್ ಆರೋಪಿ ಇನ್ನೂ ಬಂಧನವಾಗಿಲ್ಲ, ಆರೋಪಿಯನ್ನ ನಮ್ಮ ಪೊಲೀಸರು ಹುಡುಕ್ತಿದ್ದಾರೆ, ಎನ್ಐಎ ಅಧಿಕಾರಿಗಳು ಶಂಕಿತನ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಬೀದರ್ನ ಬಸವ ಕಲ್ಯಾಣದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳ ಸೀರಿಯಸ್ ಆಗಿ ಎನ್ಐಎ ಪೊಲೀಸರು ಹುಡುಕ್ತಾ ಇದ್ದಾರೆ, ಕೆಲವು ಮಹತ್ವದ ಸುಳಿವು ಕೂಡ ಸಿಕ್ಕಿದೆ, ನಾನು ಇಲ್ಲಿ ಎಲ್ಲವನ್ನೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ತನಿಖೆ ನಡೀತಾ ಇದೆ, ಎನ್ಐಎ ಅಧಿಕಾರಿಗಳು ಹಾಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಶಂಕಿತನ ಬಗ್ಗೆ ಒಂದೊಂದೇ ಸುಳಿವುಗಳು ಕೂಡ ಸಿಕ್ಕಿವೆ ಅಂತ ಇದೇ ಸಂದರ್ಭದಲ್ಲಿ ಬೀದರ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎರಡು ಈಗ ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನಮ್ಮ CCB ಮಾಡ್ತಾ ಇದ್ದಾರೆ. ಸೊ ಇಬ್ಬರು ಭಾಳ ಸೀರಿಯಸ್ ಆಗಿ ಹುಡುಕ್ತಾ ಇದ್ದಾರೆ, ಅವನ್ನ ಪತ್ತೆ ಹಚ್ಚ ಕೆಲವು ಸುಳುವುಗಳು ಸಿಕ್ಕಿದ್ದಾವೆ, ಆರೋಪಿ ಹುಡುಕ್ತಾ ಇದ್ದಾರೆ. ಎರಡು ಈಗ ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನಮ್ಮ CCB ಮಾಡ್ತಾ ಇದ್ದಾರೆ. ಸೊ ಇಬ್ಬರು ಭಾಳ ಸೀರಿಯಸ್ ಆಗಿ ಹುಡುಕ್ತಾ ಇದ್ದಾರೆ, ಅವನ್ನ ಪತ್ತೆ ಹಚ್ಚ ಕೆಲವು ಸುಳುವುಗಳು ಸಿಕ್ಕಿದ್ದಾವೆ, ಆರೋಪಿ ಹುಡುಕ್ತಾ ಇದ್ದಾರೆ. ಎರಡು ಈಗ ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನಮ್ಮ CCB ಮಾಡ್ತಾ ಇದ್ದಾರೆ. ಸೊ ಇಬ್ಬರು ಭಾಳ ಸೀರಿಯಸ್ ಆಗಿ ಹುಡುಕ್ತಾ ಇದ್ದಾರೆ, ಅವನ್ನ ಪತ್ತೆ ಹಚ್ಚ ಕೆಲವು ಸುಳುವುಗಳು ಸಿಕ್ಕಿದ್ದಾವೆ, ಆರೋಪಿ ಹುಡುಕ್ತಾ ಇದ್ದಾರೆ. ಎರಡು ಈಗ ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನಮ್ಮ CCB ಮಾಡ್ತಾ ಇದ್ದಾರೆ. ಸೊ ಇಬ್ಬರು ಭಾಳ ಸೀರಿಯಸ್ ಆಗಿ ಹುಡುಕ್ತಾ ಇದ್ದಾರೆ, ಅವನ್ನ ಪತ್ತೆ ಹಚ್ಚ ಕೆಲವು ಸುಳುವುಗಳು ಸಿಕ್ಕಿದ್ದಾವೆ, ಆರೋಪಿ ಹುಡುಕ್ತಾ ಇದ್ದಾರೆ. ಎರಡು ಈಗ ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಈ ಆರೋಪಿಯ ಪತ್ತೆ ಹಚ್ಚೋದೇ ಪೊಲೀಸರಿಗೆ ಒಂದು ತಲೆನೋವಾಗಿ ಪರಿಣಮಿಸಿದೆ ಅಂತಾನೆ ಹೇಳಬಹುದು. ಎಷ್ಟೇ ತನಿಖೆಯನ್ನ ನಡೆಸ್ತಾ ಇದ್ರೂ ಕೂಡ ಸುಳಿವುಗಳು ಸಿಗ್ತಾ ಇಲ್ಲ. ಈಗ ನಿನ್ನೆ ಒಂದಷ್ಟು ಸುಳಿವು ಸಿಕ್ಕಿರುವಂತದ್ದು, ಈತ BMTC ಬಸ್ನಲ್ಲಿ ಓಡಾಡಿರುವ ಕುರಿತಾಗಿ CCTV ಫುಟೇಜಸ್ಗಳು ಕೂಡ ಸಿಕ್ಕಿವೆ. ಸೊ ಆತ BMTC ಬಸ್ನಲ್ಲಿ ಯಾವ ವೇಷದಲ್ಲಿದ್ನೋ ಸೇಮ್ ಅದೇ ವೇಷದಲ್ಲಿ ಕೆಫೆಗೆ ಎಂಟ್ರಿ ಕೊಟ್ಟಿದ್ದಾನೆ. ಅಂದ್ರೆ ಕೆಫೆಯಲ್ಲಿ ಬ್ಲಾಸ್ಟ್ ಆಗೋದಕ್ಕೂ ಮುನ್ನ 1 ಗಂಟೆಯ ಹಿಂದೆ ಆತ BMTC ಬಸ್ನಲ್ಲಿ ಓಡಾಡಿರುವಂತಹ CCTV ಫುಟೇಜಸ್ಗಳು ಲಭ್ಯವಾಗಿದೆ. ಹಾಗೆ ಈತ ತುಮಕೂರು ಬಳ್ಳಾರಿಯಲ್ಲಿ ಓಡಾಡಿರುವ ಕುರಿತಾಗಿ ಕೂಡ ಶಂಕೆ ವ್ಯಕ್ತವಾಗಿದೆ. ಎನ್ಐಎ ಅಧಿಕಾರಿಗಳು ಹಾಗೆ ಪೊಲೀಸರು ತನಿಖೆಯಲ್ಲಿ ಮುಂದುವರೆದಿದ್ದಾರೆ ಅಂತಾನೆ ಹೇಳಬಹುದು. ದಿನೇ ದಿನೇ ಒಂದೊಂದೇ ಸುಳಿವುಗಳು ಸಿಗ್ತಾ ಇದೆ. ಆದಷ್ಟು ಬೇಗ ಆರೋಪಿಯನ್ನ ಹುಡುಕುವತ್ತ ಎನ್ಐಎ ಹಾಗೆ ಪೊಲೀಸರು ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.